ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಿದ್ದಾರ ರೋಜಾ ಭರತ್ ಕನ್ನಡ ಲಾಗ್ಸ್. ಹಾಗೂ ನಾನು ನಿಮ್ಮ ರೋಜಾ ಭರತ್. ನಿಮ್ಗೋಸ್ಕರ ಎಗ್ ಪಿಜ್ಜಾ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಅದು ಡಿಫ್ರೆಂಟ್ ಆಗಿರ್ಬೋದು ಬಹುಶಃ. ಸೊ ಬಟ್ ಸ್ಟಿಲ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಈಸಿನೂ ಕೂಡ. ಅದು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂಡ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅಂಡ್ ಜಿಮ್ಗೆ ಹೋಗೋ ಪ್ರತಿಯೊಬ್ಬೊಬ್ರಿಗೂ ಡೈಲಿ ಎಗ್ ನ ತಿನ್ಬೇಕು ಅಂತ ಕಂಪಲ್ಸರಿಯಾಗಿ ಅವ್ರ ಕೋಚ್ ಹೇಳಿರ್ತಾರೆ. ಸೊ ಎವ್ರಿ ಡೇ ಬಾಯ್ಲ್ಡ್ ಎಗ್ ನ ತಿನ್ನೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಬೋರ್ ಆದಂಗೆ ಅನಿಸ್ತಿರುತ್ತೆ. ಸೊ ಈ ರೀತಿಯಾಗಿ ಒಂದು ಡಿಫ್ರೆಂಟ್ ಅಥವಾ ಯುನಿಕ್ ಆಗಿ ಟ್ರೈ ಮಾಡೋದ್ರಿಂದ ಅವ್ರಿಗೂ ಕೂಡ ಟೇಸ್ಟಿಯಾಗಿ ಅನ್ಸುತ್ತೆ ಅಂಡ್ ಅವ್ರಿಗೆ ಬೋರ್ ಅನ್ಸಲ್ಲ. ಸೊ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂಡ್ ಏನೇನ್ ಬೇಕಾಗುತ್ತೆ ಅಂತ ನಾನು ನಿಮ್ಗೆ ಕ್ವಿಕ್ ಆಗಿ ತೋರಿಸ್ತೇನೆ. ಸೊ ನಾನೀಗ ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಸೊ ಇದ್ರೊಳಗಡೆ ನಾನಿಲ್ಲಿ 3 ಆನಿಯನ್ ನ ತಗೊಂಡಿದ್ದೀನಿ ಅಂಡ್ ಇದ್ರೊಳಗಡೆ ನಾನು ಒಂದೆರಡು ಹಸಿಮೆಣಸಿನಕಾಯಿನ ಕೂಡ ಒಟ್ಟಿಗೆ ಹಾಕಿ ನಾನಿಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಚಾಪ್ ಆದ್ರೂ ಮಾಡ್ಕೋಬಹುದು ಈ ರೀತಿಯಾಗಿ, ಅಥವಾ ನೀವು ಸಣ್ಣಕ್ಕೆ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು 3 ತಗೊಂಡಿದ್ದೀನಿ ಆನಿಯನ್ಸ್ ನ. ಓಕೆ, ಸೊ ನೆಕ್ಸ್ಟ್ ನಾನಿಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಗೂ 1 ಟೊಮ್ಯಾಟೋನ ನಾನಿಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ಒಂದು 1/2 ಸ್ಪೂನ್ ಅಷ್ಟು ಸಾಲ್ಟ್ ನ ಆಡ್ ಮಾಡ್ಕೊತಾ ಇದ್ದೀನಿ. ಸಾಲ್ಟ್ ಕರೆಕ್ಟ್ ಆಗಿ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿನೂ ಹಾಕೋಬೇಡಿ ಅಂಡ್ ಸ್ವಲ್ಪ ತುಂಬಾ ಕಡಿಮೆನೂ ಹಾಕೋಬೇಡಿ. ನಾನೀಗ ಇಲ್ಲಿ ಖಾರಕ್ಕೆ 2 ಮೆಣಸಿನಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ಅಂಡ್ ಇಲ್ಲಿ ನಾನು ಮಶ್ರೂಮ್ ನ ತಗೊಂಡಿದ್ದೀನಿ, 1 ಫುಲ್ ಬಾಕ್ಸ್ ಮಶ್ರೂಮ್ ನ. ಅಂಡ್ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಅದನ್ನ ಕೂಡ ನಾನಿಲ್ಲಿ ಒಂದು ಫುಲ್ ನ ಆಡ್ ಮಾಡ್ಕೊತಾ ಇದ್ದೀನಿ. ಪಿಜ್ಜಾ ಅಂದ್ರೆ ಮಶ್ರೂಮ್ ಪಿಜ್ಜಾ ಮಾಡ್ತಾರೆ, ಪನ್ನೀರ್ ಪಿಜ್ಜಾ ಮಾಡ್ತಾರೆ, ಕಾರ್ನ್ ಪಿಜ್ಜಾ ಮಾಡ್ತಾರೆ. ಸೊ ನಿಮ್ಗೆ ಯಾವ್ದು ತುಂಬಾ ಇಷ್ಟನೋ ಅದನ್ನ ನೀವಿಲ್ಲಿ ಆಡ್ ಮಾಡ್ಕೋಬಹುದು. ನನಗೆ ಮಶ್ರೂಮ್ ಅಂದ್ರೆ ತುಂಬಾ ಇಷ್ಟ, ಸೊ ಅದಕ್ಕೆ ನಾನಿಲ್ಲಿ ಮಶ್ರೂಮ್ ನ ಆಡ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಪೆಪ್ಪರ್ ಪೌಡರ್ ನ ಆಡ್ ಮಾಡ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ, ಸ್ವಲ್ಪ. ಓಕೆನಾ. ಒಂದು ಸ್ವಲ್ಪ ಅರಿಶಿಣದ ಪುಡಿನ ಆಡ್ ಮಾಡ್ಕೊಳ್ಳಿ. ಇಲ್ಲಿ ಸ್ಪೂನ್ ಗಿಂತ ಒಂದ್ ಸ್ವಲ್ಪ ಕಡಿಮೆ ಚಿಲ್ಲಿ ಪೌಡರ್ ನ ಕೂಡ ನಾನಿಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ಒಂದು 8 ಎಗ್ಸ್ ನ ನಾನು ತಗೊಂಡಿದ್ದೀನಿ, ಒಂದು 8 ಮೊಟ್ಟೆನ ತಗೊಂಡಿದ್ದೀನಿ. ಅದನ್ನ ನಾನಿಲ್ಲಿ ಆಡ್ ಮಾಡ್ತಾ ಹೋಗ್ತೀನಿ. ನೀವು ಫಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಎಗ್ ನ ಫಸ್ಟ್ ಹಾಕೊಂಡು ಆಮೇಲೆ ಮಶ್ರೂಮ್ ನ ಆಡ್ ಮಾಡ್ಕೊಂಡ್ರೆ ನೀಟಾಗಿ ಮಿಕ್ಸ್ ಆಗ್ಬಹುದೇನೋ ಅಂತ ನನಗೀಗ ಅನಿಸ್ತಾ ಇದೆ. ಸೊ ನೀವು ಆ ರೀತಿಯಾಗಿ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಅದಂತ ಮಿಕ್ಸರ್ ಇದ್ರೆ ನೀಟಾಗಿ ಈ ರೀತಿಯಾಗಿ ಸ್ವಲ್ಪ ಈ ತರ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿದ್ರೆ ಮಶ್ರೂಮ್ ಕೂಡ ಕಟ್ ಆಗುತ್ತೆ ಅಂಡ್ ಈ ರೀತಿಯಾಗಿ ನೀವು ಫೈನಲಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ. ತುಂಬಾ ಟೊಮ್ಯಾಟೊ ಹಾಕೊಳ್ಳೋದ್ರಿಂದ ಹುಳಿ ಆಗುತ್ತೆ ಅಂತ ಹೇಳಿ ನಾನು ಒಂದೇ ಒಂದು ಟೊಮ್ಯಾಟೊ ಇದನ್ನ ಮಿಕ್ಸ್ ಮಾಡಿ ಆಯ್ತು. ಇದನ್ನ ನೀವು ಮಿಕ್ಸ್ ಮಾಡಿ ತಕ್ಷಣನೇ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಒಳ್ಳೇದು, ಯಾಕಂದ್ರೆ ಸ್ಮೆಲ್ಲು ಬರೋಲ್ಲ. ಸೊ ಇವಾಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಈ ರೀತಿಯಾದಂತ ಪ್ಯಾನ್ ತಗೊಳ್ಳಿ, ಸೊ ದಟ್ ನಿಮ್ಗೆ ಏನ್ ಮಾಡಕ್ ಈಸಿ ಆಗತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ ನ ಆನ್ ಮಾಡ್ಕೊಂಡು ಸ್ವಲ್ಪ ಇದು ಹೀಟ್ ಆಗ್ಲಿಕ್ಕೆ ಬಿಡೋಣ, ಒಂದು 2 ಮಿನಿಟ್ಸ್. ಇದಕ್ಕೆ ನೀವು ಬಟರ್ ಇದ್ರೆ ಬಟರ್ ಆದ್ರೂ ಆಡ್ ಮಾಡ್ಕೊಳ್ಳಿ, ಇಲ್ಲ ಆಯಿಲ್ ಆದ್ರೂ ಆಡ್ ಮಾಡ್ಕೊಳ್ಳಿ. ನಾನು ಆಯಿಲ್ ನ ಆಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಬಟರ್ ಕೂಡ ಆಡ್ ಮಾಡ್ಕೋಬಹುದು, ನಿಮ್ಮ ಚಾಯ್ಸ್ ಅದು. ಪ್ಯಾನ್ ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಪ್ಯಾನ್ ಇದೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಈಗ ಫ್ಲೇಮ್ ನ ಸ್ವಲ್ಪ ಲೋ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಆಡ್ ಮಾಡ್ಬಿಡಿ. ಓಕೆ, ಸೊ ಈಗ ಸ್ವಲ್ಪ ಫ್ಲೇಮ್ ನ ಕೊಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಅದ್ರ ಮೇಲೆ ನಾವಿವಾಗ
ಈ ರೀತಿಯಾಗಿ ಒಂದು ಲಿಡ್ ನ ಕ್ಲೋಸ್ ಮಾಡೋಣ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಕುಕ್ ಆಗಕ್ಕೆ, ತುಂಬಾ ಏನ್ ಟೈಮ್ ತಗೊಳಲ್ಲ, ಒಂದ್ ಸ್ವಲ್ಪ ಟೈಮ್. ಓಕೆನಾ? ಸೊ ಈಗ ಈ ರೀತಿಯಾಗಿ ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಗಾರ್ಡನ್. ಸೊ ಈಗ ನೀವೊಂದ್ಸಲ ಈ ರೀತಿ ಚೆಕ್ ಮಾಡಿ ನೋಡ್ಕೊಳ್ಳಿ, ಒಂದ್ ಸೈಡ್ ಕುಕ್ ಆಗಿದೆಯಾ ಕಂಪ್ಲೀಟ್ ಆಗಿ ಅಂತ. ಏನ್ ಮಾಡ್ಬೇಕು ಅಂದ್ರೆ ಈ ರೀತಿಯಾದಂತ ಒಂದು ಫ್ಲಾಟ್ ಪ್ಲೇಟ್ ನ ತಗೊಳ್ಳಿ, ಅದನ್ನ ತಗೊಂಡು ಈ ತರ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಬಿಟ್ಟು ನೀಟಾಗಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಸೊ ಈ ತರ ಟರ್ನ್ ಆದ್ಮೇಲೆ ಮತ್ತೆ ಈ ರೀತಿಯಾಗಿ ಆಡ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಈಸಿಯಾಗಿ ಏನು ಇಲ್ಲಿ ಗಲೀಜಾಗದೆ ಇರೋ ತರ ಟರ್ನ್ ಮಾಡ್ಕೊಂಡೆ ಅಂತ. ಸೊ ಈ ರೀತಿಯಾಗಿ ಟರ್ನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನ ಸ್ವಲ್ಪ ಫ್ಲೇಮ್ ನ ಲೋ ನಲ್ಲೇ ಇಡಿ, ಇಲ್ಲಾಂದ್ರೆ ಈ ರೀತಿ ಸ್ವಲ್ಪ ಸೀದ್ ಬಿಡುತ್ತೆ. ಜಾಸ್ತಿ ಸೀದಿಲ್ಲ, ಬಟ್ ಓಕೆ, ಅದು ಒಳಗಡೆ ಕುಕ್ ಆಗ್ಬೇಕಲ್ಲ. ಸೊ ಈಗ ಮತ್ತೆ ಇದನ್ನ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಕುಕ್ ಮಾಡ್ಕೊಳ್ಳೋಣ. ಫ್ಲೇಮ್ ಸ್ವಲ್ಪ ಲೋ ನಲ್ಲೇ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಕುಕ್ ಆಗ್ಬಿಟ್ಟಿದೆ. ಸೊ ಈ ರೀತಿಯಾಗಿ ಒಂದ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಎಗ್ ಪಿಜ್ಜಾ ರೆಡಿ ಟು ಟೇಸ್ಟ್. ಸೊ ನೋಡಿ, ಸೇಮ್ ಪಿಜ್ಜಾ ತರನೇ ಇದೆ ನೋಡಕ್ಕೂ, ಹಾಗೂ ಟೇಸ್ಟ್ ಅಂತೂ ಪಿಜ್ಜಾಗಿಂತ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಈ ರೀತಿಯಾದ ಕಟ್ಟರ್ನ ಇದ್ರೆ ಕಟ್ಟರ್ನ ಯೂಸ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಿಮ್ಗೆ ಇಷ್ಟ ಆದ್ರೆ ಕೆಚಪ್ ಏನಾದ್ರೂ ಹಾಕೊಂಡು ನೀವು ತಿನ್ಬಹುದು. ಸೊ ಫ್ರೆಂಡ್ಸ್ ನೋಡಿ, ಎಗ್ ಪಿಜ್ಜಾ ರೆಡಿ ಟು ಟೇಸ್ಟ್. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಗ್ ಪಿಜ್ಜಾ ಯಾವ ರೀತಿಯಾಗಿ ಮಾಡೋದು ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.